ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮತ್ತೊಂದು ಹೇಳೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಎಲ್ಲರೂ ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಈ ದಿನದಲ್ಲಿ ಸತ್ಯವೇದದ ಧ್ಯಾನಕ್ಕಂತ ನಾವು ನೋಡುವಾಗ ಅಪೊಸ್ತಲರು ಬರೆದ ಪತ್ರಿಕೆ 22ನೇ ಅಧ್ಯಾಯ 22ರಿಂದ 26 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ನನ್ನೊಂದಿಗೆ ಸೇರಿ ಓದಿಕೊಳ್ಳಿರಿ. ಈ ಮಾತಿನ ತನಕ ಅವರು ಕೇಳುತ್ತಿದ್ದರು. ಆಮೇಲೆ ಇಂಥವನನ್ನು ಭೂಮಿಯಿಂದ ತೆಗೆದು ಹಾಕಿಬಿಡು, ಇವನು ಬದುಕುವುದು ಯುಕ್ತವಲ್ಲವೆಂದು ಕೂಗಿ ಹೇಳಿದರು. ಅವರು ಕೂಗುತ್ತಾ ತಮ್ಮ ವಸ್ತ್ರಗಳನ್ನು ಕಿತ್ತು ಹಾಕುತ್ತಾ ಧೂಳನ್ನು ತೂರುತ್ತಾ ಇರಲಾಗಿ, ಯಾವ ಕಾರಣದಿಂದ ಹೀಗೆ ಅವನಿಗೆ ವಿರುದ್ಧವಾಗಿ ಕೂಗಾಡುತ್ತಾರೆ ಎಂಬುದನ್ನು ಸಹಸ್ರಾಧಿಪತಿಯು ತಿಳಿದುಕೊಳ್ಳುವುದಕ್ಕಾಗಿ ಅವನನ್ನು ಕೋಟೆಯೊಳಗೆ ತಂದು ಕೊರಡೆಗಳಿಂದ ಹೊಡೆದು ವಿಚಾರಿಸಬೇಕೆಂದು ಆಜ್ಞಾಪಿಸಿದನು. ಅವರು ಪೌಲನನ್ನು ಬೊಗ್ಗಿಸಿ ಬಾರುಗಳಿಂದ ಕಟ್ಟುವಾಗ ಅವನು ತನ್ನ ಹತ್ತಿರ ನಿಂತಿದ್ದ ಶತಾಧಿಪತಿಯನ್ನು, ರೋಮಾಪುರದ ಹಕ್ಕುದಾರನಾದ ಮನುಷ್ಯನನ್ನು ನ್ಯಾಯ ವಿಚಾರಣೆ ಮಾಡದೆ ಕೊರಡೆಗಳಿಂದ ಹೊರಡಿಸುವುದು ನಿಮಗೆ ನ್ಯಾಯವೋ ಎಂದು ಕೇಳಿದನು. ಶತಾಧಿಪತಿಯು ಆ ಮಾತನ್ನು ಕೇಳಿ ಸಹಸ್ರ ಅಧಿಪತಿಯು ಬಳಿಗೆ ಹೋಗಿ, ನೀನು ಏನು ಮಾಡಬೇಕೆಂದಿದ್ದಿ? ಈ ಮನುಷ್ಯನನ್ನು ರೋಮಾಪುರದ ಹಕ್ಕುದಾರನು ಎಂದು ಹೇಳಲು. ದೇವರು ತಾನೇ ಇದನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯಾದ ದೇವರೇ, ನಿನ್ನ ನಾಮವು ಮಹಿಮೆ ಪಡಲಿ. ಯೇಸು ಸ್ವಾಮಿ, ಇದೋ ರಾಜಾದಿರಾಜನು, ದೇವಾದಿ ದೇವರು, ಮಹಿಮೆ ಉಳ್ಳ ದೇವರು ರಾಜ. ಅಪ್ಪ, ಇದೋ ಈ ಬೆಳಗಿನ ಸಮಯದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಯೇಸುವಿನ ನಾಮದಲ್ಲಿ ರಾಜ, ಪ್ರತಿಯೊಬ್ಬರನ್ನು ದೇವರೇ ನೀನು ಆಶೀರ್ವಾದ ಮಾಡು. ಈ ದಿನದ ಅವರ ಕೆಲಸ ಕಾರ್ಯಗಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ದೇವರೇ ನೀನು ಆಶೀರ್ವಾದ ಮಾಡು ದೇವರೇ. ಅಪ್ಪ, ರಾಜಾದಿರಾಜ, ಇವರು ಹೋಗುವಾಗ ಬರುವಾಗ ಕೂಡ ಇವರೊಂದಿಗೆ ನೀನಿದ್ದು ಅವರ ಜೊತೆಯಲ್ಲಿ ಎಲ್ಲಾ ವಿಧದಲ್ಲಿ ನೀನು ನಡೆಸಿ ಅವರ ಸಂಕಟಗಳಲ್ಲಿ ಅವರ ಕಷ್ಟಗಳಲ್ಲಿ ಬಿಡುಗಡೆ ಮಾಡಿ ದೇವರೇ ಇವರನ್ನು ಕರ್ತನೆ ಸ್ವಾಮಿ, ಇವರು ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ನೀನು ಆಶೀರ್ವಾದ ಮಾಡು. ಅವ್ರಿಗೆ ಬೇಕಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಸಂಧಿಸಿಕೊಡು. ಈ ದಿನದಲ್ಲಿ ಸಮಾಧಾನ, ಸಂತೋಷವೂ ದೇವರೇ ಅವ್ರ ಕುಟುಂಬಗಳಿಗೂ ಅವ್ರ ಪರ್ಸನಲ್ ಜೀವನಗಳಿಗೂ ದೇವರೇ ನೀನು ಕೊಟ್ಟು ನಿನ್ನ ನಾಮವನ್ನು ಘನಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಆಶೀರ್ವಾದ ಮಾಡು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಂತ ತಂದೆ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.